ಐನಾಯ್ತಿ ಐಶ್ವರ್ಯ ಕೇಸ್ ಏನಿದೆ ಆ ಕೇಸನ್ನ ಇದೀಗ ಸಿಐಡಿಗೆ ವರ್ಗಾವಣೆಯನ್ನ ಮಾಡಲಾಗಿದೆ. ವಂಚನೆ ಪ್ರಕರಣಗಳು ಸಿಐಡಿಗೆ ವರ್ಗಾವಣೆಯಾಗಿವೆ. ಐನಾಯ್ತಿ ಐಶ್ವರ್ಯ ಕೇಸನ್ನ ಸಿಐಡಿಗೆ ವರ್ಗಾವಣೆಯನ್ನ ಮಾಡಲಾಗಿದೆ. ವಂಚನೆ ಪ್ರಕರಣಗಳನ್ನ ಸಿಐಡಿಗೆ ವರ್ಗಾವಣೆಯನ್ನ ಮಾಡಲಾಗಿದೆ. ಬೆಂಗಳೂರು ಮಂಡ್ಯದಲ್ಲಿ ಕೇಸ್ ಕೂಡ ಈಗಾಗಲೇ ದಾಖಲಾಗಿತ್ತು. ಎಲ್ಲಾ ಕೇಸ್ಗಳು ಇದೀಗ ಸಿಐಡಿಗೆ ಟ್ರಾನ್ಸ್ಫರ್ ಆಗಿವೆ. ಐಶ್ವರ್ಯ ವಂಚನೆ ಕೇಸ್ ತನಿಖೆಯನ್ನು ನಡೆಸ್ತಾ ಇದ್ರು ಪೊಲೀಸರು. ಮಾಜಿ ಸಂಸದ ಡಿಕೆ ಸುರೇಶ್ಗೆ ಇಡಿ ನೋಟಿಸ್ ಅನ್ನ ಕೂಡ ಕೊಟ್ಟಿತ್ತು. ಸಮನ್ಸ್ ಜಾರಿಗೊಳಿಸಿದ ಬೆನ್ನಲ್ಲೇ ಸಿಐಡಿಗೆ ವರ್ಗಾವಣೆಯನ್ನ ಮಾಡಲಾಗಿದೆ. ಡಿಕೆ ಸುರೇಶ್ ತಂಗಿ ಅಂತ ಹೇಳಿ ಕೋಟಿ ವಂಚನೆಯನ್ನ ಮಾಡಿದ್ಲು. ಹಲವರಿಗೆ ವಂಚಿಸಿದ್ದ ಐನಾತಿ ಐಶ್ವರ್ಯ ಗೌಡ ಸದ್ಯ ಪರಪ್ಪನ ಅಗ್ರಹಾರದಿಂದ ಐಶ್ವರ್ಯ ಗೌಡ ಈಗಾಗಲೇ ರಿಲೀಸ್ ಆಗಿದ್ದಾರೆ. ಅವರ ಕೇಸ್ ಏನಿತ್ತು ಆ ಕೇಸನ್ನ ಇದೀಗ ಸಿಐಡಿ ಅಧಿಕಾರಿಗಳಿಗೆ ವರ್ಗಾವಣೆಯನ್ನ ಕೂಡ ಮಾಡಲಾಗಿದೆ. ಏನು ಡಿಕೆ ಸುರೇಶ್ ಅವರ ತಂಗಿ ಅಂತ ಹೇಳಿಕೊಂಡು ಸಾಕಷ್ಟು ಜನರಿಗೆ ಈಗಾಗಲೇ ವಂಚನೆಯನ್ನ ಮಾಡಿದ್ರು. ಚಿನ್ನದ ಅಂಗಡಿಗೆ ವಂಚನೆಯನ್ನ ಮಾಡಿದ್ರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಐಶ್ವರ್ಯ ಗೌಡ ಅವರನ್ನ ವಿಚಾರಣೆಯನ್ನ ಕೂಡ ನಡೆಸಲಾಗಿತ್ತು. ಐಶ್ವರ್ಯ ಗೌಡ ಹಾಗೂ ಅವರ ಪತಿ ಹರೀಶ್ ಗೌಡ ಏನಿದ್ದಾರೆ ಅವರಿಬ್ಬರನ್ನ ಕೂಡ ವಯಾಲಿ ಕಾವಲ್ ಪೊಲೀಸ್ ಸ್ಟೇಷನ್ ನಲ್ಲಿ ವಿಚಾರಣೆಯನ್ನ ಕೂಡ ನಡೆಸಲಾಗಿತ್ತು. ನಂತರ ಅವರಿಬ್ಬರನ್ನ ಅರೆಸ್ಟ್ ಮಾಡಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಸುರೇಶ್ ಅವರು ಕೂಡ ಈ ಹಿಂದೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ನನಗೂ ಆ ಮಹಿಳೆಗೂ ಯಾವುದೇ ರೀತಿ ಸಂಬಂಧ ಇಲ್ಲ, ಆಕೆ ನನ್ನ ತಂಗಿ ಅಲ್ಲ ಅಂತ ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದ್ರು, ದೂರನ್ನ ಕೂಡ ನೀಡಿದ್ರು. ಅದಾದ ಬಳಿಕ ಆಕೆಯನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಇದೀಗ ಒಂದು ಷರತ್ತುಬದ್ಧ ಜಾಮೀನಿನ ಮೇಲೆ ಆಚೆ ಬಂದಿದ್ದಾರೆ. ಇನ್ನು ಇತ್ತೀಚೆಗಷ್ಟೇ ಮೊನ್ನೆಯಷ್ಟೇ ಡಿಕೆ ಸುರೇಶ್ ಅವರಿಗೆ ಇಡಿ ಅಧಿಕಾರಿಗಳು ಕೂಡ ನೋಟಿಸ್ ಅನ್ನ ನೀಡಿದ್ರು. ಅದರ ಬೆನ್ನಲ್ಲೇ ಇದೀಗ ಈ ಪ್ರಕರಣವನ್ನ ಸಿಐಡಿ ಅಧಿಕಾರಿಗಳಿಗೆ ವರ್ಗಾವಣೆಯನ್ನ ಕೂಡ ಮಾಡಲಾಗಿದೆ.